ತುಂಬ ವೆರೈಟೀಸ್ ಆಫ್ ಚಕ್ಲಿ ಮಾಡಿರ್ತೀರಾ, ಆದರೆ ಒಂದ್ಸತಿ ಈ ರೀತಿ ಬೆಣ್ಣೆ ಮುರುಕು ಮಾಡಿ ಮತ್ತೆ ಮತ್ತೆ ಮಾಡ್ತೀರಾ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿ ಕೂಡ. ಈ ಬೆಣ್ಣೆ ಮುರುಕು ಎಷ್ಟು ಕ್ರಿಸ್ಪಿ ಆಗಿದೆ ಗೊತ್ತಾ, ತುಂಬ ಟೇಸ್ಟಿ ಮತ್ತು ಕ್ವಿಕ್ಕಾಗಿ ಕೂಡ ಮಾಡ್ಬೋದು. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಈ ಬೆಣ್ಣೆ ಮುರುಕು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟೆ. ಈ 4 ಕಪ್ ಮೆಜರ್ಮೆಂಟ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟು 1 ಕಪ್ಪು, ಸ್ವಲ್ಪ ಆಗುವಷ್ಟು ಜೀರಿಗೆ, ಎಳ್ಳು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆ ಒಂದು ಸ್ವಲ್ಪ ಇಂಗ್ ಹಾಕ್ಕೊಳ್ಳಿ, ಒಳ್ಳೆ ಘಮ ಬರುತ್ತೆ. ಇದನ್ನೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 4 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, ಈ ಮೆಜರ್ಮೆಂಟಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಒಂದು 2 ಸ್ಪೂನ್ ಆಗುವಷ್ಟು ಬೆಣ್ಣೆ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ದೊಡ್ಡ ಸ್ಪೂನ್ ಇದೆ ಇದು. ಈ ರೀತಿ ಒಂದು 2 ಸ್ಪೂನ್ ಆಗುವಷ್ಟು ಬೆಣ್ಣೆಯಲ್ಲಿ ನಾವೀಗ ತೊಗೊಂಡಿರೋ ಹಿಟ್ಟಿರುತ್ತಲ್ಲ, ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಣ್ಣೆ ರೂಮ್ ಟೆಂಪ್ರೇಚರಲ್ಲಿ ಇದ್ದರೆ ಸಾಕು, ಅದನ್ನ ಕಾಯಿಸೋದೇನು ಬೇಡ. ಆಗ ನೋಡಿ ನಾವು ಈ ರೀತಿ ರಬ್ ಮಾಡೋ ಥರ ಅದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಹಿಟ್ಟಿಗೂ ನೀಟಾಗಿ ಹಿಡಿಯುತ್ತೆ. ನೋಡಿ ಈ ರೀತಿ ಮುಷ್ಟಿ ಮಾಡಿದ್ರೆ ಒಂದು ಶೇಪ್ ಬರಬೇಕು, ಇಷ್ಟಿದ್ರೆ ಸಾಕು ಬೆಣ್ಣೆ ಪರ್ಫೆಕ್ಟ್ ಆಗಿದೆ ಅಂತ. ಅಕಸ್ಮಾತ್ ನಿಮಗೆ ಹಿಟ್ಟನ್ನ ಈ ರೀತಿ ಹಿಡಿದ್ರೆ ಶೇಪಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಫಸ್ಟ್ ಡ್ರೈಯಲ್ಲೇ ನೀಟಾಗಿ ಕಲಿಸ್ಕೊಳ್ಳಿ. ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚಕ್ಲಿ ಹಿಟ್ಟು ಕಲಿಸ್ಕೊತೀವಲ್ಲ, ಸೇಮ್ ಅದೇ ಥರ ಕಲಿಸ್ಕೊಂಡ್ರೆ ಪರ್ಫೆಕ್ಟ್ ಆಗಿದೆ. ನಾನೀಗ ಒಂದು ಸ್ವಲ್ಪ ಆಗೋಷ್ಟು ಉಂಡೆ ತಗೊಂಡು ಚಕ್ಲಿ ಮೇಕರ್ ಇರುತ್ತಲ್ಲ ಅದ್ರಲ್ಲಿ ಹಾಕ್ಕೊಂಡು ಡೈರೆಕ್ಟಾಗಿ ನಾನು ಬಾಣಲಿಯಲ್ಲೇ ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಮುರುಕು ಥರ ಬರಬೇಕಲ್ಲ, ಇಲ್ಲಾಂದರೆ ಸಪ್ರೇಟಾಗಿ ಶೇಪ್ ಕೊಡ್ತೀವಲ್ಲ ಚಕ್ಲಿಗೆ, ಆ ರೀತಿ ಕೂಡ ಮಾಡ್ಕೊಬೋದು. ಎಣ್ಣೆ ತುಂಬ ಕಾದಿರಬಾರ್ದು, ಒಂದು ಮೀಡಿಯಂ ಫ್ಲೇಮಲ್ಲಿ ಇರಲಿ. ನೋಡಿ ಹಾಕಿದ ತಕ್ಷಣ ಈ ರೀತಿ ನೊರೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಫಸ್ಟೇ ಅದನ್ನ ಕೈ ಆಡಬೇಡಿ, ಆಗ ಮುರಿದೋಗ್ಬಿಡುತ್ತೆ. ಬರ್ತಾ ಇರೋ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ಒಂದು ಜಾಲರಿ ತೊಗೊಂಡು ಅದನ್ನ ನೀಟಾಗಿ ಹಾಗೆ ಫ್ಲಿಪ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳುವಾಗ ಕಲರ್ ಚೇಂಜ್ ಆಗಬಾರ್ದು. ಬೆಣ್ಣೆ ಮುರುಕು ಯಾವಾಗಲೂ ಬೆಳ್ಳಗೆ ಇರಬೇಕು, ಒಂಥರ ಮಸಾಲೆ ಚಕ್ಲಿ ಥರ ಲೈಟ್ ರೆಡ್ ಕಲರ್ ಅದೆಲ್ಲ ಬಂದರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ, ಮತ್ತು ರುಚಿ ಕೂಡ ಅಷ್ಟು ಚೆನ್ನಾಗಿರಲ್ಲ. ಬೆಳ್ಳಗಿರಬೇಕು, ಈ ರೀತಿ ಕ್ರಿಸ್ಪಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಅದನ್ನ ಫ್ರೈ ಮಾಡ್ಕೋಬೇಕು. ಪರ್ಫೆಕ್ಟಾಗಿ ಆಗಿದೆ ನೋಡಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪಿನ ಕರ್ಕೊಂಡು ಹಾಕಿದ್ರೆ ಸೂಪರ್ ಆಗಿರುತ್ತೆ ಬೆಣ್ಣೆ ಮುರುಕು. ಈ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಅಷ್ಟೇ ಚೆನ್ನಾಗಿರುತ್ತೆ. ಇಷ್ಟೊಂದು ಈಸಿನ ಈ ಬೆಣ್ಣೆ ಮುರುಕು ಮಾಡೋದು ಅಂತ ಅನ್ಸೋದಂತೂ ಗ್ಯಾರಂಟಿ. ಮಸಾಲೆ ಚಕ್ಲಿಗಿನ್ನ ಡಿಫ್ರೆಂಟ್ ಆಗಿದೆ ಮತ್ತು ಕ್ವಿಕ್ಕಾಗಿ ಮಾಡ್ಬೋದು, ಅದೊಂದು ಸ್ಪೆಷಾಲಿಟಿ ಇದೆ. ಈ ಸತಿ ಹಬ್ಬದಲ್ಲಿ ಖಂಡಿತವಾಗ್ಲೂ ಈ ರೆಸಿಪಿನ ಆ್ಯಡ್ ಮಾಡ್ಕೊಳ್ಳಿ. ನೀವಂತೂ ಇಷ್ಟಪಡ್ತೀರಾ. ಮಾಡಿದ್ದಾದ್ಮೇಲೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಕಮೆಂಟಿಂದ ನನಗೂ ಅವಾಗ ಸ್ವಲ್ಪ ಪ್ರೋತ್ಸಾಹ ಸಿಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋದಕ್ಕೆ. ಹೀಗೆ ಹಬ್ಬಕ್ಕೆ ಬೇಕಾಗಿರೋ ಸುಮಾರಷ್ಟು ಅಡುಗೆಗಳನ್ನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಮಸಾಲೆ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಸಜ್ಜಪ್ಪ, ರವೆ ಉಂಡೆ ತುಂಬ ರುಚಿಯಾಗಿರುತ್ತೆ. ಪರ್ಫೆಕ್ಟಾಗಿ ಕೂಡ ಹೇಳಿದ್ದೀನಿ. ಒಂದ್ಸತಿ ಹೋಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ. ಇವತ್ತು ಮಾಡಿರೋ ಈ ಬೆಣ್ಣೆ ಮುರುಕು ಕೂಡ ತುಂಬ ಪರ್ಫೆಕ್ಟ್ ಆಗಿದೆ, ಎಷ್ಟು ಕ್ರಿಸ್ಪಿ ಆಗಿದೆ ನೋಡಿ. ಹೀಗೆ ಸಿಂಪಲ್ ಅಡುಗೆ ಸೂಪರ್ ಟೇಸ್ಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.